ಸಿಂಧು ಇಲ್ಲಿಗೂ ಬಂದಿಲ್ಲ ಕಣ. ದೊಡ್ಡಪ್ಪ ನಿಮ್ಗೆ ಗೊತ್ತು? ನಾನು ಎಲ್ಲ ಕಡೆ ಅಬ್ಸರ್ವ್ ಮಾಡಿದೆ. ಬಂದಿದ್ರೆ ಪರಿಸ್ಥಿತಿ ಹೀಗಿರ್ತಿರ್ಲಿಲ್ಲ. ದೊಡ್ಡಪ್ಪ ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಈಗ ಏನು ಮಾಡೋದು? ಆಗೋದಾಗೋಗಿದೆ, ಏನೂ ಮಾಡೋಕ್ಕಾಗಲ್ಲ ಕಣ. ವೀರೇಂದ್ರ ಅವರು ಮನೆಯಲ್ಲಿ ಇಲ್ಲ ಅಲ್ವಾ? ಕಾಣ್ತಾ ಇಲ್ಲ. ಅವನು ಬೆಳಗ್ಗೆನೆ ಕೆಲ್ಸಕ್ಕೆ ಹೋದ. ಈಗ ಕೊಲೆ ಅಪರಾಧಗಳು ಕಾಲನೇ ಕೆಟ್ಟೋಗಿದೆ ನೋಡಿ. ಅವನು ಯಾವನೋ ರಾಕ್ಷಸ. ಮದ್ವೆ ಆಗಿ ಇನ್ನೂ 1 ವರ್ಷನೂ ಆಗಿಲ್ಲ, ಆಗ್ಲೇ ಹೆಂಡತಿನ ಸಾಯಿಸೇ ಬಿಟ್ಟಿದಾನಂತೆ. ಇಂಥವ್ರು ಇರ್ತಾರೆ ನೋಡಿ, ಇಂಥವ್ರನ್ನೆಲ್ಲ ನೇಣಿಗೆ ಹಾಕ್ಬೇಕು. ಯಾರನ್ನ ನೇಣಿಗೆ ಹಾಕಬೇಕು ಅಂದ್ರಿ? ಇನ್ಯಾರನ್ನ? ಯಾವುದೋ ಮನೆ ಹುಡುಗಿನ ಸೊಸೆ ಅಂತ ಕರ್ಕೊಂಡು ಬಂದು ಹಿಂಸೆ ಕೊಡ್ತಾರಲ್ಲ ಅಂತವ್ರನ್ನ. ಅಯ್ಯೋ, ನಾನು ನೋಡಿ ಏನೇನೋ ಮಾತಾಡ್ತಾ ಇದ್ದೀನಿ. ಸಿಂಧು ಹೇಗಿದ್ದಾಳೆ? ಮೊನ್ನೆ ಮನೆಗೆ ಬಂದಾಗ ನಾನು ಅವಳಿಗೆ ಫೋನ್ ಮಾಡಲಿಲ್ಲ ಅಂತ ರೇಗಾಡ್ಬಿಟ್ಲು. ಸಮಾಧಾನ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಅಪ್ಪ ಅಮ್ಮನ ಥರ ಅತ್ತೆ ಮಾವ, ಶ್ರೀರಾಮಚಂದ್ರನ್ ಥರ ನಿಮ್ಮಂಥ ಗಂಡ, ತಪ್ಪು ಮಾಡಿದ್ರೆ ಬುದ್ಧಿ ಹೇಳಕ್ಕೆ ನಿಮ್ಮಂಥ ಹಿರಿಯರು ಮನೇಲಿರೋವಾಗ ನಾವೆಲ್ಲ ಫೋನ್ ಮಾಡೋದು ಬರೀ ನೆಪ ಬಿಡಿ. ಲಕ್ಷ್ಮಣ, ಹೊರಡೋಣವಾ? ಲೇಟ್ ಆಗುತ್ತೆ. ಯಾಕೆ? ಕೂತ್ಕೊಳ್ಳಿ, ಅವ್ರು ಇನ್ನೇನು ಬಂದೇ ಬಿಡ್ತಾರೆ. ಅಯ್ಯೋ, ಲೇಟ್ ಆಗ್ಬಿಡುತ್ತೆ. ಲಕ್ಷ್ಮಣ ಆಫೀಸಿಗೆ ಹೋಗ್ಬೇಕು. ನಮ್ಮ ಜಾನಕಿ ಗೊತ್ತಲ್ಲೋ ನಿಮಗೆ, ಟೈಮು ಅಂದರೆ ಟೈಮು, ಸ್ವಲ್ಪನೂ ಲೇಟ್ ಆಗೋ ಹಾಗೆ ಇಲ್ಲ. ಬರ್ತೀವಿ ನಾವು. ಲಕ್ಷ್ಮಣ ಬಾರೋ. ಏನು ಗೊತ್ತಾಗ್ಲಿಲ್ಲ ಅಲ್ವಾ? ಎಲ್ಲ ಕಡೆ ಹುಡ್ಕಾಡ್ತೀವಿ, ಜಾಲಾಡ್ವಿ, ಕೊನೆಗೆ ಸಿಂಧು ಮನೆಗೂ ಹೋಗಿ ಬಂದ್ವಿ. ಸಿಂಧು ಅವ್ರ ಮನೇಲೂ ಇರ್ಲಿಲ್ವಾ ಭಾವ? ಇಲ್ಲಮ್ಮ, ಅವ್ರಿಗೆ ಸಿಂಧು ಹೇಗಿದ್ದಾಳೆ ಅಂತ ನನ್ನನ್ನು ಕೇಳಿದ್ರು. ಅವರು ವಿಷಯ ತಿಳಿಸ್ಬೇಕಾಗಿತ್ತು. ಧೈರ್ಯ ಬರಲಿಲ್ಲಪ್ಪ. ನಿಧಾನವಾಗಿ ಹೇಳೋಣ ಅಂತ ಬಂದ್ವಿ. ರಾಜೀವಿ, ಅವಳ ಫ್ರೆಂಡ್ಸ್ ಯಾರಾದರೂ ಗೊತ್ತಾ ನಿಮಗೆ? ಅನು, ನಿನಗೆ ಮರಿ ಅವಳ ಫ್ರೆಂಡ್ಸ್ ಯಾರಾದರೂ ಗೊತ್ತಾ? ಇಲ್ಲ ಮಾವ, ನನಗೆ ಯಾರೂ ಗೊತ್ತಿಲ್ಲ. ಅವಳು ಯಾವತ್ತೂ ಅವಳ ಫ್ರೆಂಡ್ಸ್ ಬಗ್ಗೆ ನನಗೆ ಹೇಳ್ಕೊಂಡೇ ಇಲ್ಲ. 1-2 ಸಲ ಲೈಬ್ರರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ ನೆನಪು ಅಷ್ಟೇ. ರೀ, ಈಗೇನು ಪೊಲೀಸ್ ಕಂಪ್ಲೇಂಟ್ ಕೊಡೋಣ? ಅಯ್ಯೋ, ಇಷ್ಟು ಬೇಗ ಬೇಡ ರಾಜೀವಿ. ಬೇಕಿದ್ರೆ ವೀರೇಂದ್ರನೇ ಹೇಳೋಣ. ಮುಂದೆ ಏನು ಮಾಡಬೇಕು ಅಂತ ಅವನೇ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಏನು ನಡೀತು ಅಂತ ಹೇಳೋದು. ಏನು ನಡೀತು ಅದನ್ನೇ ಹೇಳೋದು. ಏನು ನಡೀತು? ಸಿಂಧು ಯಾಕೆ ಮನೆ ಬಿಟ್ಟು ಹೋದ್ಲು? ನೋವಿತ್ತ, ಬೇಸರ ಇತ್ತ, ಒತ್ತಡ ಇತ್ತ? 1000 ಪ್ರಶ್ನೆ ಹುಟ್ಟುತ್ತಲ್ವಾ? ಹೌದಣ್ಣ, ಮೊದಲು ಅದಕ್ಕೆಲ್ಲ ಉತ್ತರ ಕಂಡುಕೊಂಡು ಆಮೇಲೆ ಪೊಲೀಸಿಗೆ ಹೇಳ್ಬೇಕು. ನೋಡೋಣ ಜಾನಕಿ, ಸಿಂಧು ಬಂದೇ ಬರ್ತಾಳೆ ಅಂತ ಮನಸ್ಸಿಗೆ ಅನಿಸ್ತಾ ಇದೆ. ಈ ತಾಳಿನ ನಾನಿದನ್ನು ಕಟ್ಟಿದ್ದು, ಆದ್ರೆ ನೀನೇ ನನ್ನ ಹೆಂಡತಿ. ನನ್ನ ಪ್ರೀತಿಸಿದ್ದು ನಿನ್ನನ್ನೇ, ಬಯಸೋದು ನಿನ್ನನ್ನೇ.